ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 9. ನೋಡುತ್ತಲೇ ಒಂದು ವಾರ ಕಳೆದು ಹೋಗಿತ್ತು. ಈ ಒಂದು ವಾರದಲ್ಲಿ ಅಗಸ್ತ್ಯ ಮತ್ತು ಅಹಾನ ಅಷ್ಟೇನು ಮಾತನಾಡಿರಲಿಲ್ಲ. ಮೊದಲು ಕೂಡ ಮಾತನಾಡುತ್ತಿರಲಿಲ್ಲ. ಅದು ಬೇರೆಯದೇ ವಿಷಯ ಬಿಡಿ. ಮೊದಲು ಅಗಸ್ತ್ಯ ಅಟ್ಲೀಸ್ಟ್ ಅವಳನ್ನು ಕೆಣಕಿ ವ್ಯಂಗ್ಯವಾದರೂ ಆಡುತ್ತಿದ್ದ. ಈಗಂತೂ ಅದೂ ಸಹ ಇಲ್ಲ. ಆ ಘಟನೆ ನಡೆದ ನಂತರ ಇಬ್ಬರು ಆದಷ್ಟು ಅಂತರ ಕಾಯ್ದುಕೊಂಡಿದ್ದರು. ಒಬ್ಬರ ಮುಂದೆ ಒಬ್ಬರು ಬರುವುದನ್ನು ಆದಷ್ಟು ತಪ್ಪಿಸುತ್ತಿದ್ದರು. ರಾತ್ರಿಯ ಸಮಯ ಅಗಸ್ತ್ಯನಿಗೆ ಹಾಲು ಕೊಟ್ಟು ಬಂದು ಅದನ್ನು ಅವನು ಕುಡಿದು ಆಫೀಸ್ ರೂಮಿಗೆ ಹೋಗುವವರೆಗೂ ಅಹಾನ ಕಿಚನ್ನಿನಲ್ಲಿ ಇಲ್ಲದ ಕೆಲಸಗಳನ್ನೆಲ್ಲ ಹುಡುಕಿಕೊಂಡು ಮಾಡುತ್ತಿದ್ದಳು. ಅವನು ಹೋದ ನಂತರ ರೂಮಿಗೆ ಬಂದು ಮಲಗುತ್ತಿದ್ದಳು. ಅದನ್ನು ಅರ್ಥ ಮಾಡಿಕೊಂಡ ಅಗಸ್ತ್ಯ ಊಟ ಮಾಡಿ ಬಂದ ತಕ್ಷಣವೇ ಲ್ಯಾಪ್ಟಾಪ್ ಹಿಡಿದು ಆಫೀಸ್ ರೂಮ್ ಹೊಕ್ಕಿಬಿಡುತ್ತಿದ್ದನು. ಅಗಸ್ತ್ಯ ಅರ್ಧರಾತ್ರಿ ಕಳೆದ ನಂತರ ರೂಮಿಗೆ ಬರುತ್ತಿದ್ದನು. ಅಷ್ಟರಲ್ಲಿ ಅಹಾನ ಮಲಗಿಬಿಟ್ಟಿರುತ್ತಿದ್ದಳು. ಪ್ರತಿ ರಾತ್ರಿ ಅವಳ ಶಾಂತ ಮುಖವನ್ನು ಸ್ವಲ್ಪ ಸಮಯ ದಿಟ್ಟಿಸಿ ಕೆಳಗೆ ಬಿದ್ದ ಅವಳ ಬೆಡ್ಶೀಟನ್ನು ಹೊದೆಸಿ ಹಣೆಯ ಮೇಲೆಲ್ಲ ಹಾರಾಡುವ ಅವಳ ಮುಂಗುರುಳನ್ನು ನಾಚೂಕಾಗಿ ಕಿವಿಯ ಹಿಂದೆ ಸರಿಸಿ ಹೋಗಿ ಮಲಗಿಕೊಂಡರೆ ಅವನ ದಿನ ಮುಗಿದಂತೆ. ಇಂದು ಅಹಾನ ಆಫೀಸಿಗೆ ಜಾಯ್ನ್ ಆಗುವ ದಿನ. ಇಷ್ಟು ದಿನ ಒಬ್ಬರನ್ನೊಬ್ಬರು ಅವಾಯ್ಡ್ ಮಾಡುತ್ತಿದ್ದವರು ಇನ್ನು ಮುಂದೆ ಬೇಡವೆಂದರೂ ದಿನದ ಬಹುಪಾಲು ಒಟ್ಟಾಗಿಯೇ ಇರಬೇಕು. ಒಬ್ಬರ ಮುಖವನ್ನೊಬ್ಬರು ನೋಡುತ್ತಲೇ ಕಳೆಯಬೇಕು. ನಾಳೆ ಆಫೀಸಿನ ಮೊದಲ ದಿನ ಎಂದು ನರ್ವಸ್ ಆಗುವುದಕ್ಕಿಂತ ಅಹಾನ ಇನ್ನು ಮುಂದೆ ಅಗಸ್ತ್ಯನ ಜೊತೆಗೆ ಕೆಲಸ ಮಾಡಬೇಕು ಎಂಬ ಕಾರಣಕ್ಕೆ ಹಿಂದಿನ ರಾತ್ರಿಯಿಂದಲೂ ಬಹಳ ನರ್ವಸ್ ಆಗಿಬಿಟ್ಟಿದ್ದಳು. ಆಗಿದ್ದಾಗಲಿ ಎಂದುಕೊಂಡು ಮಲಗಿದ್ದವಳು ಮಾರನೆಯ ದಿನ ಎಂದಿಗಿಂತ ಬೇಗ ಎದ್ದು ಸ್ನಾನ ಮಾಡಿ ಗಡಿಬಿಡಿಯಲ್ಲಿಯೇ ಕಿಚನ್ನಿನಲ್ಲಿ ಸ್ವಲ್ಪ ಸಹಾಯ ಮಾಡಿದ ನಂತರ ರೂಮಿಗೆ ಓಡಿ ಬಂದು ಕಬೋರ್ಡ್ ತೆಗೆದವಳಿಗೆ ಯಾವ ಡ್ರೆಸ್ ಹಾಕಿಕೊಳ್ಳುವುದು ಎಂಬ ದೊಡ್ಡ ಪ್ರಶ್ನೆ ಕಾಡಿತ್ತು. 5 ನಿಮಿಷ ಯೋಚಿಸಿದ ನಂತರ ಅಹಾನ ಲೈಟ್ ಆರೆಂಜ್ ಬಣ್ಣದ ಡ್ರೆಸ್ ಸೆಲೆಕ್ಟ್ ಮಾಡಿದಳು. ಮೊದಲ ದಿನವಾದ್ದರಿಂದ ಜಾತ್ರೆಯ ಹಾಗೆ ಹೋಗುವುದೆಂದು ಬೇಡವೆಂದು ಆದಷ್ಟು ಸಿಂಪಲ್ ಮತ್ತು ಎಲಿಗೆಂಟ್ ಡ್ರೆಸ್ಸನ್ನೇ ಆಯ್ಕೆ ಮಾಡಿದ್ದಳು. ಅದನ್ನು ತೊಟ್ಟುಕೊಂಡು ವಾಕಿನ್ ಕ್ಲಾಸೆಟ್ಟಿನಿಂದ ಹೊರಬರುವುದಕ್ಕೂ ನಮ್ಮ ಅಗಸ್ತ್ಯ ಅವರು ಬಾತ್ರೂಮಿನಿಂದ ಸ್ನಾನ ಮುಗಿಸಿ ಕೇವಲ ಟವಲ್ ಸುತ್ತಿಕೊಂಡು ಹೊರಬರುವುದಕ್ಕೂ ಸರಿಯಾಯಿತು. ಅಹಾನ ಬಂದ ಸ್ಪೀಡಿಗಿಂತ 2 ಪಟ್ಟು ಸ್ಪೀಡಿನಲ್ಲಿ ವಾಪಸ್ ವಾಕಿನ್ ಕ್ಲಾಸೆಟ್ ಒಳಗೆ ಓಡಿ ಹೋದರೆ ಅಗಸ್ತ್ಯ ಅಂತೂ ನಕ್ಕು ಹಾಸಿಗೆಯ ಮೇಲಿದ್ದ ಬಟ್ಟೆಯನ್ನು ಹಾಕಿಕೊಂಡು ಒಳಗೆ ಬರಬಹುದು ಎಂದನು. ಇದರಲ್ಲಿ ಇಬ್ಬರದು ತಪ್ಪಿಲ್ಲ ಬಿಡಿ. ಯಾಕಂದರೆ ಪ್ರತಿದಿನ ಅಗಸ್ತ್ಯ ಇದೇ ಸಮಯಕ್ಕೆ ಸ್ನಾನಕ್ಕೆ ಹೋಗುವುದು ಮತ್ತು ಅವನು ಹೊರಗೆ ಬರುವ ಸಮಯದಲ್ಲಿ ಅಹಾನ ಯಾವತ್ತೂ ರೂಮಿನಲ್ಲಿ ಇರುತ್ತಿರಲಿಲ್ಲ. ಪ್ರತಿದಿನದಂತೆ ಇಂದು ಸಹ ಅಹಾನ ರೂಮಿನಲ್ಲಿ ಇರೋದಿಲ್ಲ ಎಂದುಕೊಂಡು ಅಗಸ್ತ್ಯ ಹಾಗೆಯೇ ಹೊರಗೆ ಬಂದು ಬಿಟ್ಟಿದ್ದನು. ಆದರೆ ಈ ದಿನ ಅಹಾನ ಆಫೀಸ್ಗೆ ಹೋಗುವ ಗಡಿಬಿಡಿಯಲ್ಲಿಯೇ ಅಗಸ್ತ್ಯನ ಬಗ್ಗೆ ಮರೆತು ಬಿಟ್ಟಿದ್ದಳು. ಹಾಗಾಗಿ ಬೆಳಗ್ಗೆಯೇ ಈ ಅನಾಹುತ ನಡೆದು ಬಿಟ್ಟಿತ್ತು. ಒಳಗೆ ಬರಬಹುದು ಎಂಬ ಅವನ ಧ್ವನಿ ಕೇಳಿಸಿದ್ದೆ ಬಾಗಿಲಿನಿಂದ ಇಣುಕಿ ನೋಡಿ ಅವನು ಬಟ್ಟೆ ತೊಟ್ಟುಕೊಂಡಿರುವುದು ಕನ್ಫರ್ಮ್ ಮಾಡಿಕೊಂಡ ನಂತರ ನಿಧಾನವಾಗಿ ಹೊರಬಂದಳು. ನಾಚಿಕೆಗೋ ಮುಜುಗರಕ್ಕೋ ಅವಳ ಮುಖವಂತೂ ಫುಲ್ ಕೆಂಪಾಗಿ ಬಿಟ್ಟಿತ್ತು. ಇದೇನು ಮೊದಲ ಬಾರಿಯಲ್ಲ ಅಹಾನ ಅವನನ್ನು ಶರ್ಟ್ಲೆಸ್ ಆಗಿ ನೋಡುತ್ತಿರುವುದು. ಆದರೂ ಏನೋ ಒಂದು ರೀತಿಯ ಮುಜುಗರ. ಐಮ್ ಸಾರಿ, ನೀನು ಈ ಟೈಮಲ್ಲಿ ರೂಮಲ್ಲಿ ಇರ್ತೀಯ ಅಂತ ಗೊತ್ತಿರಲಿಲ್ಲ ಎಂದವನು ತನ್ನ ಸಿಲ್ಕಿ ಕೂದಲಿನಲ್ಲಿ ಕೈಯಾಡಿಸಿದನು. ವಾರದ ನಂತರ ಅವನೇ ಮೊದಲು ಮಾತನಾಡಿಸುತ್ತಿರುವುದು ಅವಳಿಗೆ ಆಶ್ಚರ್ಯವೇ ಆಯಿತು. ಅವನಾಗೆ ಮಾತನಾಡಿಸಿದಾಗ ನಾನು ಮಾತನಾಡಿದ್ದರೆ ಸರಿ ಬರುವುದಿಲ್ಲ ಎಂದುಕೊಂಡು ಇಟ್ಸ್ ಓಕೆ, ನನಗೂ ಸಹ ಮರೆತು ಹೋಗಿತ್ತು ಎಂದು ಹೇಳಿದಳು. ಓಕೆ ಎಂದು ತಲೆಯಾಡಿಸಿದವನು ನಮ್ಮಿಬ್ಬರ ಮಧ್ಯೆ ಏನೇ ಇರಲಿ, ಆದರೆ ಅದರಿಂದ ಆಫೀಸಿನ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗೋದು ನನಗೆ ಇಷ್ಟವಿಲ್ಲ. ಯು ನೋ ವಾಟ್ ಐ ಮೀನ್ ಎಂದು ಕನ್ನಡಿಯ ಮುಂದೆ ನಿಂತು ಕೂದಲನ್ನು ಹೇರ್ ಜೆಲ್ ಹಾಕಿ ಸೆಟ್ ಮಾಡಿಕೊಂಡವನು ಪರ್ಫ್ಯೂಮ್ ಹಾಕಿಕೊಳ್ಳುತ್ತಾ ಹೇಳಿದ. ಅರ್ಥ ಆಯಿತು ಎಂದವಳು ಅವನು ರೆಡಿಯಾಗಿ ರೂಮಿನಿಂದ ಹೊರಗೆ ಹೋಗುವವರೆಗೂ ಕಾದು ನಿಂತಳು. ಲ್ಯಾಪ್ಟಾಪ್, ಬ್ಯಾಗ್, ಫೋನ್ ಎಲ್ಲವನ್ನೂ ಎತ್ತಿಕೊಂಡವನು ವಾಚನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬಿಟ್ಟು ಹೋಗುತ್ತಿದ್ದನು. ಅದನ್ನು ನೋಡಿ ನಿಮ್ಮ ವಾಚ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬಾಕಿ ಆಯಿತು ಎಂದು ಹೇಳಿದಳು. ಓ ಥ್ಯಾಂಕ್ಸ್ ಎಂದವನು ವಾಚ್ ತೆಗೆದುಕೊಂಡು ಲ್ಯಾಪ್ಟಾಪ್ ಹಿಡಿದುಕೊಂಡೇ ಅದನ್ನು ತೊಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಅಷ್ಟರಲ್ಲಿ ಅವನಿಗೆ ಯಾವುದೋ ಒಂದು ಫೋನ್ ಕಾಲ್ ಬಂದಿತ್ತು. ಫೋನ್ ರಿಸೀವ್ ಮಾಡಿದವನು ಅತ್ತಲಿನ ವಿಷಯ ಕೇಳಿ ಸೀರಿಯಸ್ ಆಗಿ ಮಾತನಾಡುತ್ತಿರುವುದನ್ನು ನೋಡಿ ಅಹಾನ ಹಾಗೆಯೇ ನಿಂತಳು. ಲ್ಯಾಪ್ಟಾಪ್ ಬ್ಯಾಗನ್ನು ಇನ್ನು ಹಾಗೆಯೇ ಕೈಯಲ್ಲೇ ಹಿಡಿದುಕೊಂಡು ಕಿವಿಯಲ್ಲಿ ಫೋನ್ ಇರಿಸಿಕೊಂಡು ಮಾತನಾಡುತ್ತಿದ್ದವನು ವಾಚನ್ನು ಹಾಕಿಕೊಳ್ಳಲು ಪರದಾಡುತ್ತಿದ್ದನು.
ಇಷ್ಟೊಂದು ಪರದಾಡೋ ಬದಲು ಲ್ಯಾಪ್ಟಾಪ್ ಬ್ಯಾಗ್ನ ಕೆಳಗೆ ಇಟ್ಟು ಹಾಕಿಕೊಂಡ್ರೆ ಆಗುತ್ತಪ್ಪ ಎಂದುಕೊಂಡವಳು ಅವನು ಮಾತು ಮುಗಿಸುವುದಕ್ಕೆ ಕಾಯುತ್ತಾ ನಿಂತಳು. 2 ನಿಮಿಷ ಕಳೆದರೂ ಫೋನಿನಲ್ಲಿ ಮಾತನಾಡುವುದು ಮುಗಿಯಲಿಲ್ಲ. ಅವನ ಮಾತಿನಲ್ಲಿದ್ದ ಗಂಭೀರತೆಯನ್ನು ಗಮನಿಸಿದವಳು ಯಾವುದೋ ಇಂಪಾರ್ಟೆಂಟ್ ಕೆಲಸ ಇರಬೇಕು, ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ. ಇವರು ಮಾತು ಮುಗಿಸಿ ರೂಮಿಂದ ಹೊರಗೆ ಹೋಗುವವರೆಗೂ ಕಾಯುತ್ತಾ ಕುಳಿತರೆ ನನಗೆ ರೆಡಿ ಆಗೋದಕ್ಕೆ ತಡ ಆಗುತ್ತೆ. ಮೊದಲ ದಿನವೇ ಆಫೀಸ್ಗೆ ಲೇಟಾಗಿ ಹೋದರೆ ಚೆನ್ನಾಗಿರೋದಿಲ್ಲ ಎಂದು ಅವನ ಮುಂದೆ ಬಂದು ನಿಂತವಳು ಅವನ ಮುಖವನ್ನು ನೋಡದೆ ಅವನ ಕೈಯಲ್ಲಿದ್ದ ವಾಚನ್ನು ತೆಗೆದುಕೊಂಡು ಕೈಗೆ ಕಟ್ಟಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಹೋಗಿ ಕೂತು ಏನೂ ಆಗಿಯೇ ಇಲ್ಲವೆಂಬಂತೆ ರೆಡಿಯಾಗತೊಡಗಿದಳು. ಅಚಾನಕ್ಕಾಗಿ ನಡೆದ ಕ್ರಿಯೆಗೆ ಅಗಸ್ತ್ಯ ವಾಚನ್ನೊಮ್ಮೆ ಅವಳನ್ನೊಮ್ಮೆ ಬದಲಿಸಿ ನೋಡಿದನು. ಅವಳ ಕಡೆ ತಿರುಗಿ ಅಲ್ಲಿಂದಲೇ ಥ್ಯಾಂಕ್ಸ್ ಎಂದಿದ್ದ. ಅಹಾನ ಮುಜುಗರದಲ್ಲೇ ಇಟ್ಸ್ ಓಕೆ ಎಂದಳು. ಫೋನಿನಲ್ಲಿರುವವರು ಹಲೋ ಎಂದು ಅರಚಿಕೊಂಡ ಶಬ್ದ ಕೇಳಿ ಸಾರಿ ಎಂದವನು ಮಾತನ್ನು ಮುಂದುವರೆಸುತ್ತಾ ಅವಳನ್ನೊಮ್ಮೆ ಕಿರುಗಣ್ಣಿನಲ್ಲಿ ಗಮನಿಸಿ ಕೆಳಗೆ ಹೋದನು. ಅಗಸ್ತ್ಯ ಕೆಳಗೆ ಹೋದದ್ದೇ ತಡ ಅಹಾನ ಇಷ್ಟರವರೆಗೆ ತಡೆ ಹಿಡಿದಿದ್ದ ಉಸಿರನ್ನು ಹೊರಬಿಟ್ಟು ಡ್ರೆಸ್ಸಿಂಗ್ ಟೇಬಲಿನ ಮುಂದೆ ಇದ್ದ ಚೇರಿನ ಮೇಲೆ ದೊಪ್ಪನೆ ಕುಳಿತು, ಅಹಾನ ನಿನಗಿದು ಬೇಕಿತ್ತಾ ಯು ಇಡಿಯಟ್? ಅಗಸ್ತ್ಯ ನಿನ್ನ ಬಗ್ಗೆ ಏನೊಂದುಕೊಂಡ್ರೋ ಏನೋ, ನಿನಗ್ಯಾಕೆ ಬೇಕಿತ್ತು ಇಲ್ಲದ ಉಸಾಬರಿ ಎಂದು ತನಗೆ ತಾನೇ ಬಾಯಿ ತುಂಬ ಬೈದುಕೊಳ್ಳುತ್ತಲೇ ತಯಾರಾಗತೊಡಗಿದಳು. ತನ್ನ ಗುಂಗುರು ಕೂದಲನ್ನು ಸ್ಟೈಲಾಗಿ ಸೈಡಿಗೆ ಜಡೆ ಎಣೆದು ಬಲಭುಜದ ಮೇಲೆ ಬಿಟ್ಟವಳು ಅದಕ್ಕೆ ಮ್ಯಾಚ್ ಆಗುವಂತೆ ಚಿಕ್ಕ ಓಲೆಯನ್ನು ತೊಟ್ಟು ಹಣೆಗೆ ಕಪ್ಪು ಬಣ್ಣದ ಚಿಕ್ಕ ಬಿಂದಿ ಇಟ್ಟುಕೊಂಡಳು. ನಂತರ ಅವಳ ಫೇವ್ರೇಟ್ ಕೆಲಸ, ಅವಳ ಬೆಕ್ಕಿನ ಕಣ್ಣುಗಳನ್ನು ಎದ್ದು ಕಾಣುವಂತೆ ಗಾಢವಾಗಿ ಕಾಡಿಗೆ ಹಚ್ಚಿ ಆರೆಂಜ್ ಕಲರ್ನ ಲಿಪ್ಸ್ಟಿಕ್ ಹಚ್ಚಿಕೊಂಡು ಕಡೆಯದಾಗಿ ಅವಳ ಫೇವ್ರೇಟ್ ಪರ್ಫ್ಯೂಮ್ ಹಾಕಿಕೊಂಡು ಪರ್ಫೆಕ್ಟ್ ಎಂದು ತನಗೆ ತಾನೇ ಕಾಂಪ್ಲಿಮೆಂಟ್ ಕೊಟ್ಟುಕೊಂಡು ಕಡೆಯದಾಗಿ ಇನ್ನೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡು ಬ್ಯಾಗನ್ನು ತೆಗೆದುಕೊಂಡು ಕೆಳಗೆ ಬಂದಳು. ಎಲ್ಲರೂ ಅದಾಗಲೇ ಡೈನಿಂಗ್ ಟೇಬಲ್ ಮೇಲೆ ಹಾಜರಿದ್ದರು. ಎಲ್ಲರೂ ತನ್ನ ಕಡೆಯೇ ನೋಡುತ್ತಿರುವುದು ನೋಡಿ ಲೇಟಾಗಿ ಬಂದೆ ಅನಿಸುತ್ತೆ ಎಂದುಕೊಂಡವಳು ಎಲ್ಲರ ಕಡೆ ತಿರುಗಿ ಸಾರಿ ಎಂದು ಮುಚುಗರದಲ್ಲಿಯೇ ನುಡಿದು ಅಗಸ್ತ್ಯನ ಪಕ್ಕದಲ್ಲಿದ್ದ ಚೇರನ್ನು ಎಳೆದುಕೊಂಡು ಕೂತಳು. ಸ್ವಲ್ಪ ಹೊತ್ತಿನ ಮುಂಚೆ ನಡೆದ ಘಟನೆಯಿಂದ ಅಹಾನ ಆದಷ್ಟು ಅಗಸ್ತ್ಯನ ಜೊತೆ ನಾರ್ಮಲ್ ಆಗಿಯೇ ಇರಬೇಕು ಎಂದುಕೊಂಡಳು. ಅದಕ್ಕೆ ಕಾರಣವೂ ಇತ್ತು. ಇನ್ನು ಮುಂದೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕಾದವರು. ಹೀಗೆಯೇ ಒಬ್ಬರಿಗೊಬ್ಬರು ಮುಖ ತೋರಿಸದೆ ಮಾತನಾಡದೆ ಓಡಾಡುತ್ತಿದ್ದರೆ ಆಫೀಸಿನಲ್ಲಿ ಇಬ್ಬರಿಗೂ ಕೆಲಸ ಮಾಡಲು ಕಂಫರ್ಟಬಲ್ ಫೀಲ್ ಆಗುವುದಿಲ್ಲ. ಅದಲ್ಲದೆ ಅಗಸ್ತ್ಯನು ಇದರ ಬಗ್ಗೆ ಅಹಾನಾಗೆ ಆಗಲೇ ಹೇಳಿದ್ದ. ಹಾಗಾಗಿ ಅವಳು ಆದಷ್ಟು ನಾರ್ಮಲ್ ಆಗಿ ಇರಲು ಪ್ರಯತ್ನಿಸುತ್ತಿದ್ದಳು. ಅದಕ್ಕೆ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಎಂದು ಪ್ರತಿ ಅಹಾನಳಿಗೆ ಕಾಂಪ್ಲಿಮೆಂಟ್ ಕೊಟ್ಟಳು. ರೇಖಾ ಮತ್ತು ರಾಜೇಶ್ ಸಹ ತುಂಬ ಸುಂದರವಾಗಿ ಕಾಣ್ತಿದ್ದೀಯಾ ಅಹಾನ ಎಂದು ಹೊಗಳಿದರು. ಅವರ ಕಾಂಪ್ಲಿಮೆಂಟಿಗೆ ನಾಚಿದವಳು ನಗು ನಗುತ್ತಲೇ ಥ್ಯಾಂಕ್ಸ್ ಅತ್ತೆ ಮಾವ ಎಂದಿದ್ದಳು. ಅಕ್ಕಪಕ್ಕ ಕುಳಿತು ತಿಂಡಿ ತಿನ್ನುತ್ತಿದ್ದ ಮಗ ಸೊಸೆಯನ್ನು ನೋಡಿ ರೇಖರಿಗೆ ಹೇಳಲಾರದಷ್ಟು ಸಂತೋಷವಾಗಿತ್ತು. ಅದರಲ್ಲೂ ಅಹಾನಾಳ ಮುಖದ ಮೇಲಿನ ನಗು ನೋಡಿ ಅವರಿಗೆ ಸಂತೃಪ್ತಿಯಾಯಿತು. ಎಷ್ಟು ಮುದ್ದಾದ ಜೋಡಿ ಇವರದ್ದು, ಹೀಗೆಯೇ ಯಾವಾಗಲೂ ನಗು ನಗುತ್ತಾ ಇರಲಿ ಎಂದುಕೊಂಡರು. ತಿಂಡಿ ತಿಂದ ನಂತರ ಎಲ್ಲರೂ ಅವರವರ ಕೆಲಸಗಳಿಗೆ ಹೊರಟು ಹೋದರು. ಅಗಸ್ತ್ಯ ಒಂದು ಕಾರಿನಲ್ಲಿ ಹೊರಟು ಹೋದರೆ ಅಹಾನ ಸ್ಕೂಟಿ ಹತ್ತಿ ಹೊರಟಳು. ರೇಖರ ಬಳಿ ರಿಕ್ವೆಸ್ಟ್ ಮಾಡಿದ್ದರಿಂದ ಅವಳಿಗಾಗಿ 3 ದಿನದ ಮೊದಲೇ ಒಂದು ಸ್ಕೂಟಿಯನ್ನು ತಂದು ನಿಲ್ಲಿಸಿದ್ದರು. ರಾಜೇಶ್ ಇದರ ಬಗ್ಗೆ ಕೇಳಿದಾಗ ಅಹಾನ ಹಿಂದಿನ ದಿನವೇ ನಾನು ಆಫೀಸಿನಲ್ಲಿ ಮಾಮೂಲಿ ಎಂಪ್ಲಾಯಿ ಆಗಿರಲು ಇಷ್ಟಪಡ್ತೇನೆ ಮಾವ. ನಾನು ನಿಮ್ಮ ಸೊಸೆ ಎಂದು ತಿಳಿದರೆ ನಾನು ಇಂಟರ್ವ್ಯೂ ಪಾಸ್ ಮಾಡಿ ಬಂದಿದ್ದರೂ ಕೂಡ ಎಲ್ಲರೂ ನಾನು ನಿಮ್ಮ ಸೊಸೆ ಎನ್ನುವ ಒಂದೇ ಕಾರಣದಿಂದಾಗಿ ಈ ಆಫೀಸಿನಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಳ್ತಾರೆ. ಅದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ. ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್ ಎಂದು ಮಾವನನ್ನು ಒಪ್ಪಿಸಿದ್ದಳು. ಇದರ ಜೊತೆಗೆ ಇನ್ನೊಂದು ಕಾರಣವೂ ಇತ್ತು. ಅದರ ಹೆಸರೇ ಅಗಸ್ತ್ಯ ಭಾರದ್ವಾಜ್. ಅವನು ಹಾಕಿದ್ದ ಸಿಲ್ಲಿ ಷರತ್ತುಗಳನ್ನು ಪಾಲಿಸಬೇಕಲ್ಲ. ಅದರ ಜೊತೆಗೆ ತಮ್ಮಿಬ್ಬರ ನಡುವೆ ಇರುವ ಮನಸ್ತಾಪ ಮನೆಯವರಿಗೆ ತಿಳಿಯುವುದು ಅವಳಿಗೆ ಬೇಕಾಗಿರಲಿಲ್ಲ. ಅಹಾನಾಳ ಮಾತುಗಳನ್ನು ಕೇಳಿದ ನಂತರ ಅವಳ ಮೇಲೆ ರಾಜೇಶರಿಗೆ ಬಹಳವೇ ಪ್ರೌಡ್ ಫೀಲ್ ಆಗಿತ್ತು. ತಮ್ಮ ಮಗನಿಗೆ ಇಷ್ಟು ಒಳ್ಳೆಯ ಹುಡುಗಿ ಸಿಕ್ಕಿದ್ದು ಅದ್ಯಾವ ಜನ್ಮದ ಅದೃಷ್ಟವೋ ಏನೋ ಎಂದುಕೊಂಡರು. ನಂತರ ಆಫೀಸಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮೊದಲು ನನಗೇ ತಿಳಿಸಬೇಕು ಎಂಬ ಕಂಡೀಷನ್ನಿನ ಮೇಲೆಯೇ ಅವರು ಒಪ್ಪಿದ್ದು. ಮಗ ಮತ್ತು ಸೊಸೆಯ ನಡುವೆ ಯಾವುದೂ ಸರಿಯಿಲ್ಲ ಎಂದು ತಿಳಿದೆ ರಾಜೇಶ್ ಈ ನಿರ್ಧಾರ ತೆಗೆದುಕೊಂಡಿದ್ದರು. ಅದರಂತೆಯೇ ಅಹಾನ ಸ್ಕೂಟಿಯಲ್ಲಿ ಹೊರಟು ಹೋದರೂ ಸಹ ರಾಜೇಶ್ ಏನೂ ಹೇಳಿರಲಿಲ್ಲ.
9:30ಕ್ಕೆ ಇನ್ನು 10 ನಿಮಿಷ ಇರುವಂತೆ ಅಹಾನಾ ಭಾರದ್ವಾಜ್ ಗ್ರೂಪ್ ಆಫ್ ಕಂಪನಿಯ ಮುಂದೆ ಬಂದು ನಿಂತಿದ್ದಳು. ವಾಚ್ಮೆನ್ ಅವಳನ್ನು ಒಳಗೆ ಬಿಡದಾಗ ಅವಳ ಜಾಯ್ನಿಂಗ್ ಲೆಟರ್ ತೋರಿಸಿ ಒಳಗೆ ಬಂದವಳು ರಿಸೆಪ್ಷನ್ ಕೌಂಟರ್ ಬಳಿ ಹೋಗಿ ಎಕ್ಸ್ಕ್ಯೂಸ್ ಮೀ ಎಂದಿದ್ದಳು. ಎಸ್, ಹೌ ಮೇ ಐ ಹೆಲ್ಪ್ ಯು ಎಂದು ಕಂಪ್ಯೂಟರಿನಿಂದ ತಲೆ ಎತ್ತಿದ್ದು ಅಹಾನಾ ಇಂಟರ್ವ್ಯೂ ದಿನ ಬಂದಾಗ ಇದ್ದ ಅದೇ ಹುಡುಗಿ. ಅವಳನ್ನು ನೋಡಿದೊಡನೆಯೇ ಮುಖ ತಿರುಗಿಸಿಬಿಟ್ಟಳು. ಅಹಾನಾ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜಾಯ್ನಿಂಗ್ ಲೆಟರ್ ತೆಗೆದು ಅವಳ ಮುಂದೆ ಇಟ್ಟಳು. ಅದನ್ನು ಸ್ಟೈಲ್ ಆಗಿ ತೆಗೆದುಕೊಂಡು ನೋಡಿದವಳು 5th ಫ್ಲೋರ್ನಲ್ಲಿ HR ಇದ್ದಾರೆ, ಅವರ ಹತ್ತಿರ ಈ ಲೆಟರ್ ತೋರಿಸಿ ಜಾಯ್ನ್ ಆಗಿ ಎಂದು ಅಹಮ್ಮಿನಲ್ಲಿ ನುಡಿದು ತನ್ನ ಪರ್ಸಿನಿಂದ ಕನ್ನಡಿಯನ್ನು ತೆಗೆದು ಮುಖದ ಮೇಲಿನ ಮೇಕಪ್ಪಿಗೆ ಮತ್ತೊಮ್ಮೆ ಟಚ್ ಅಪ್ ಮಾಡಿಕೊಂಡಳು. ಅಹಾನಾಗೆ ಅವಳ ಬಿಹೇವಿಯರ್ ನೋಡಿ ವಿಚಿತ್ರವನಿಸಿತು. ನನಗ್ಯಾಕೆ ಅದರ ಚಿಂತೆ ಎಂದುಕೊಂಡವಳು ಲಿಫ್ಟಿನ ಮೂಲಕ 5th ಫ್ಲೋರ್ ತಲುಪಿ HR ಬಳಿ ಬಂದು ಜಾಯ್ನಿಂಗ್ ಲೆಟರ್ ತೋರಿಸಿದಳು. HR 40 ವಯಸ್ಸಿನ ಹೆಂಗಸು. ಹೆಸರು ಸರಸ್ವತಿ. ನೋಡಲು ಗಂಭೀರವಾಗಿದ್ದರೂ ಸಹ ತುಂಬ ಫ್ರೆಂಡ್ಲಿ ಸ್ವಭಾವ. ಅಹಾನಳ ಜೊತೆ ಮಾತನಾಡುತ್ತಲೇ ಅವಳ ಜಾಯ್ನಿಂಗ್ ಪ್ರೊಸೀಜರ್ ಎಲ್ಲವನ್ನೂ ಮುಗಿಸಿದವರು ಅಹಾನಳನ್ನು ಅವರ ಜೊತೆಯೇ ಅಗಸ್ತ್ಯನ ಕ್ಯಾಬಿನಿನವರೆಗೂ ಕರೆದುಕೊಂಡು ಬಂದು ಅವನ ಕ್ಯಾಬಿನಿನ ಡೋರನ್ನು 3 ಬಾರಿ ನಾಕ್ ಮಾಡಿ ಅವನು ಗೆಟ್ ಇನ್ ಎಂದ ನಂತರ ಒಳಗೆ ಬಂದರು. ಅಗಸ್ತ್ಯ ಯಾವುದೋ ಫೈಲ್ ನೋಡುತ್ತಿದ್ದವನು ಬಾಗಿಲಿನಲ್ಲಿ ನಿಂತ ಅಹಾನಳನ್ನು ನೋಡಿ ತಲೆ ಎತ್ತಿದನು. ಆರೆಂಜ್ ಕಲರ್ ಡ್ರೆಸ್ಸಿನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದ ಅವಳ ರೂಪವನ್ನು ಕಣ್ತುಂಬಿಕೊಂಡನು. ಬೆಳಗ್ಗೆ ಮನೆಯವರಿಂದಾಗಿ ತಪ್ಪಿದ ಅವಕಾಶವನ್ನು ಈಗ ಉಪಯೋಗ ಮಾಡಿಕೊಂಡನು. ಅವನ ನೋಟ ತನ್ನ ಮೇಲೆಯೇ ಇರುವುದು ಅಹಾನಾಗೆ ತಿಳಿಯದ ವಿಷಯವೇನಲ್ಲ. ಆದರೂ ಮುಖದ ಮೇಲೆ ಒಂದು ನಾಟಕದ ನಗು ಹೊತ್ತು ನಿಂತಳು. ಸರ್ ಎಂದು ಸರಸ್ವತಿಯವರು ಕರೆದಾಗ ಅಹಾನಾಳನ್ನು ದಿಟ್ಟಿಸುವುದರಲ್ಲಿ ಬ್ಯುಸಿಯಾಗಿದ್ದವನು ಅವರ ಮಾತಿಗೆ ಎಚ್ಚೆತ್ತು ಸರಸ್ವತಿಯವರ ಕಡೆ ನೋಡಿದನು. ಮೀಟ್ ಅಹಾನಾ ಜೋಶಿ, ಇನ್ನು ಮುಂದೆ ನಿಮ್ಮ ಪರ್ಸನಲ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾರೆ, ಹಿಂದೆ ಜಾಯ್ನ್ ಆಗಿದ್ದು ಎಂದು ಅಹಾನಳನ್ನು ಅಗಸ್ತ್ಯನಿಗೆ ಪರಿಚಯಿಸಿದರು. ಅವನ ಹೆಂಡತಿಯನ್ನೇ ಅವನಿಗೆ ಪರಿಚಯ ಮಾಡಿಸುತ್ತಿರುವವರನ್ನು ನೋಡಿ ಅವನಿಗೆ ನಗು ಬಂದಿತ್ತು. ಆದರೆ ನಗುವಂತಿಲ್ಲ. ನಕ್ಕರೆ ಅವನ ಇಮೇಜ್ ಡ್ಯಾಮೇಜ್ ಆಗಿಬಿಡುತ್ತದೆ ಅಷ್ಟೇ. ಸರಸ್ವತಿಯವರು ಅಹಾನಳನ್ನು ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅವನು ಅಹಾನಾ ಕಡೆ ನೋಡಿದನು. ಅವನ ನೋಟ ತನ್ನ ಮೇಲೆಯೇ ಇರುವುದು ಅರಿತವಳು ಗುಡ್ ಮಾರ್ನಿಂಗ್ ಸರ್ ಎಂದು ತಡವರಿಸಿದಳು. ಅವಳು ತಡವರಿಸಿದ್ದು ನೋಡಿ ಅವನಿಗೆ ಖುಷಿಯಾಯಿತು. ಅವಳು ತನಗೆ ಹೆದರಿದ್ದಾಳೆ ಎಂಬ ವಿಷಯವೇ ಅವನ ಈಗೋವನ್ನು ಇನ್ನಷ್ಟು ಹೆಚ್ಚಿಸುವುದು. ಅವನನ್ನು ನೋಡಿ ಜನ ಹೆದರಿಕೊಂಡಾಗ ಅವರ ಮೇಲಿಟ್ಟಿರುವ ಅವನ ಶಕ್ತಿಯ ಪ್ರಭಾವ ನೋಡಿ ಒಂಥರ ವಿಚಿತ್ರವಾದ ಸಂತೋಷ ಸಿಗುತ್ತದೆ ಅವನಿಗೆ. ಇಲ್ಲಿಯೂ ಅದೇ ಆಗಿತ್ತು. ಅಹಾನಳ ತಡವರಿಕೆ ಅವನ ಈಗೋವನ್ನು ಸ್ಯಾಟಿಸ್ಫೈ ಮಾಡಿತ್ತು. ಅವಳ ವಿಶ್ಗೆ ಪ್ರತಿಕ್ರಿಯೆ ನೀಡದೆ ಸರಸ್ವತಿ ಅವರ ಕಡೆ ತಿರುಗಿ, ಇವರಿಗೆ ಏನೇನು ಕೆಲಸ ಮಾಡಬೇಕು ಅಂತ ತಿಳಿಸಿಕೊಡಿ, ಆ್ಯಂಡ್ ಐ ವಾಂಟ್ ಹರ್ ಟು ಬಿ ಪರ್ಫೆಕ್ಟ್. ಇಲ್ಲ ಅಂದರೆ ಏನಾಗುತ್ತೆ ಅಂತ ಅದರ ಪರಿಣಾಮವನ್ನು ಹೇಳಿಬಿಡಿ ಎಂದವನು ಅವರ ಕಡೆ ತಿರುಗದೆ ಫೈಲನ್ನು ಚೆಕ್ ಮಾಡುವುದರಲ್ಲಿ ಮುಳುಗಿ ಹೋದನು. ಆರೋಗೆಂಟ್ ಅಗಸ್ತ್ಯ ಅವನನ್ನು ಕಂಪ್ಲೀಟಾಗಿ ಆವರಿಸಿಕೊಂಡು ಬಿಟ್ಟಿದ್ದನು. ಓಕೆ ಸರ್ ಎಂದ ಸರಸ್ವತಿಯವರು ಅಹಾನಳನ್ನು ಕರೆದುಕೊಂಡು ಹೊರಬಂದರು. ಹೌ ರೂಡ್, ಅಟ್ಲೀಸ್ಟ್ ದೊಡ್ಡವರು ಅಂತಲಾದರೂ ಗೌರವ ಕೊಡಬಾರ್ದಾ? ಇವರನ್ನು ಇಷ್ಟೊಂದು ಕೊಬ್ಬು ತುಂಬಿಕೊಂಡಿರುವ ವ್ಯಕ್ತಿ ಅಂದುಕೊಂಡಿರಲಿಲ್ಲ ಎಂದು ಅಹಾನಾ ತನ್ನವನಿಗೆ ಮನಸ್ಸಿನಲ್ಲಿ ಸರಿಯಾಗಿ ಬೈದುಕೊಳ್ಳುತ್ತಲೇ ಸರಸ್ವತಿಯವರ ಜೊತೆಗೆ ಹೆಜ್ಜೆ ಹಾಕಿದಳು. ಅವರ ಕ್ಯಾಬಿನ್ನಿಗೆ ಬಂದವರು ಇಬ್ಬರು ಎದುರು ಬದರು ಕುಳಿತರು. ಅಹಾನಾ, ನಿನಗೆ PA ಕೆಲಸದ ಬಗ್ಗೆ ಏನೇನು ಗೊತ್ತು ಎಂದು ಸರಸ್ವತಿಯವರೇ ಮೊದಲು ಮಾತು ಶುರು ಮಾಡಿದರು. ಬಾಸ್ಗೆ ಬರುವ ಮೇಲ್ಗಳಿಗೆ ರಿಪ್ಲೈ ಮಾಡೋದು, ಅವರ ಮೀಟಿಂಗ್ ಸ್ಕೆಡ್ಯೂಲ್ ಮಾಡುವುದು, ಅವರ ಜೊತೆ ಎಲ್ಲ ಮೀಟಿಂಗ್ಗಳನ್ನು ಅಟೆಂಡ್ ಮಾಡುವುದು, ಅವರಿಗೆ ಸರಿಯಾದ ಸಮಯಕ್ಕೆ ಕಾಫಿ ಲಂಚ್ ಕೊಡುವುದು ಎಂದು ತನಗೆ ತಿಳಿದ ವಿಷಯವನ್ನೆಲ್ಲ ಹೇಳಿದಳು. ಅವಳ ಉತ್ತರ ಕೇಳಿ ಅವರ ಮುಖದ ಮೇಲೆ ನಗು ಮೂಡಿತು. ಗುಡ್, ಎಕ್ಸಾಕ್ಟ್ಲಿ ನೀನು ಇದನ್ನೇ ಮಾಡಬೇಕಿರೋದು. ಈ ಕೆಲಸದ ಬಗ್ಗೆ ನೀನು ಅದಾಗಲೇ ಎಲ್ಲವನ್ನು ತಿಳಿದುಕೊಂಡಿದ್ದೀಯಾ, ಆದರೆ ಪ್ರಾಕ್ಟಿಕಲ್ ಆಗಿ ತಿಳಿದುಕೊಳ್ಳಲು ನಾನು ಹೆಲ್ಪ್ ಮಾಡ್ತೇನೆ ಎಂದರು. ಥ್ಯಾಂಕ್ ಯು ಮ್ಯಾಮ್ ಎಂದು ಅಹಾನಾ ನಕ್ಕಳು. ಅಹಾನಾಗೆ ಅವರು ಬಹಳವೇ ಹಿಡಿಸಿದರು. ನೋ ನೀಡ್ ಟು ಥ್ಯಾಂಕ್ ಮೀ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಎಂದು ಗಂಭೀರವಾಗಿ ನುಡಿದವರ ಹೆದರಿಕೆಯಲ್ಲೇ ನೋಡಿದಳು.
ಅವರ ಮುಖದ ಮೇಲಿದ್ದ ಹೆದರಿಕೆಯನ್ನು ಗಮನಿಸಿ, ಹೇ ಡೋಂಟ್ ಪ್ಯಾನಿಕ್ ಎಂದವರು, ಮೊದಲು ನಮ್ಮ ಬಾಸಿನ ಇಷ್ಟ ಕಷ್ಟಗಳ ಬಗ್ಗೆ ತಿಳಿದುಕೋ. ಅವರು ಯಾವ ರೀತಿ ಕಾಫಿ ಕುಡಿತಾರೆ, ದಿನಕ್ಕೆ ಎಷ್ಟು ಬಾರಿ ಯಾವ ಸಮಯಕ್ಕೆ ಕಾಫಿ ಕುಡಿತಾರೆ, ಮತ್ತು ಅವರ ಲಂಚ್ ಬಗ್ಗೆ ಅಂತೂ ಎಷ್ಟು ಕೇರ್ಫುಲ್ ಆಗಿದ್ದರೂ ಸಾಲದು. ಈಗ ತಾನೇ ಆಫೀಸಿನಲ್ಲಿ ನೋಡ್ದೆಲ್ಲ ಅವರು ಎಷ್ಟು ಸ್ಟ್ರಿಕ್ಟ್ ಅಂತ. ಅವರಿಗೆ ಟೆಂಪರ್ ಸ್ವಲ್ಪ ಜಾಸ್ತಿ. ಸರಿಯಾದ ಸಮಯಕ್ಕೆ ಎಲ್ಲವೂ ಅವರ ಮುಂದಿರಬೇಕು. ಇಲ್ಲ ಅಂದರೆ ಆ ಕ್ಷಣವೇ ಕೆಲಸದಿಂದ ತೆಗೆದು ಹಾಕಿಬಿಡುತ್ತಾರೆ. ಅವರ ಇದೇ ಕೋಪದಿಂದ ಪ್ರತಿ ತಿಂಗಳು ಒಬ್ಬೊಬ್ಬರು PA ಚೇಂಜ್ ಆಗುತ್ತಲೇ ಇರುತ್ತಿದ್ದರು. ನೀನು ಆದಷ್ಟು ಅವರ ಬಳಿ ತಾಳ್ಮೆಯಿಂದ ವರ್ತಿಸು. ಅದ್ಯಾಕೋ ನೀನು ನನಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದೀಯಾ. ಅಟ್ಲೀಸ್ಟ್ ನೀನಾದರೂ ಹೆಚ್ಚು ಕಾಲ ಅವರ PA ಆಗಿ ಉಳಿಬೇಕು ಅನ್ನೋದೇ ನನ್ನ ಆಸೆ ಎಂದು ಅಗಸ್ತ್ಯನ ಬಗ್ಗೆ ಇಷ್ಟುದ್ದದ ಲಿಸ್ಟ್ ಕೊಟ್ಟು ಬಿಟ್ಟರು. ಅವರ ಲಿಸ್ಟಿನಲ್ಲಿರುವುದು ಕೇಳಿ ಅಹಾನಾಗೆ ತಲೆ ತಿರುಗಿ ಬೀಳುವುದೊಂದೇ ಬಾಕಿ. ನಾನಿಲ್ಲಿ ಆಫೀಸ್ ಕೆಲಸ ಮಾಡೋದಕ್ಕೆ ಬಂದಿರೋದಾ, ಇಲ್ಲ ಇವರ ಸೇವೆ ಮಾಡುವುದಕ್ಕೆ ಬಂದಿರುವುದಾ ಎಂದು ತಲೆಯಲ್ಲಿ ಪ್ರಶ್ನೆ ಮೂಡಿತು. ಅವನ ಕಾಫಿಯಿಂದ ಹಿಡಿದು ಅವನು ಊಟಕ್ಕೆ ಏನು ತಿನ್ನುತ್ತಾನೆ ಎಲ್ಲವೂ ಅವಳಿಗೆ ಈಗಾಗಲೇ ತಿಳಿದಿತ್ತು. ಅದರ ಬಗ್ಗೆ ಅವಳಿಗೇನು ಚಿಂತೆ ಇಲ್ಲ. ಆದರೆ ಬೇಕು ಅಂತಲೇ ಹೆಚ್ಚು ಕೆಲಸ ಹೇಳುವುದು, ಸರಿಯಾಗಿ ಕೆಲಸ ಮಾಡಿದರೂ ಅದರಲ್ಲಿ ಇಲ್ಲದ ತಪ್ಪನ್ನು ಹುಡುಕಿ ಎಲ್ಲರ ಮುಂದೆ ಬೈಯುವುದು, ಹಾಗೆಲ್ಲ ಮಾಡಿದರೆ ಏನು ಮಾಡೋದು. ಅವನು ಹಾಗೆ ಬಿಡುವವನೇ ಅಲ್ಲ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೂ ಸರಸ್ವತಿಯವರ ಮಾತು ಕೇಳಿದ ಮೇಲೆ ಅವಳಿಗೆ ಸಣ್ಣದಾಗಿ ಭಯ ಶುರುವಾಗಿತ್ತು. ಓಕೆ ಮ್ಯಾಮ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಎಂದಳು. ಕಮ್, ಐ ವಿಲ್ ಶೋ ಯು ಯುವರ್ ಕ್ಯಾಬಿನ್ ಎಂದು ಅಗಸ್ತ್ಯನ ಪಕ್ಕವೇ ಇರುವ ಕ್ಯಾಬಿನ್ನಿಗೆ ಕರೆದುಕೊಂಡು ಬಂದು ಅವಳಿಗೆ ಕ್ಯಾಬಿನ್ ಎಲ್ಲವನ್ನು ತೋರಿಸಿದರು. ನಂತರ ಅವಳಿಗಾಗಿ ಇದ್ದ ಕಂಪ್ಯೂಟರಿನ ಪಾಸ್ವರ್ಡ್ ತಿಳಿಸಿ ಅವಳಿಗೆ ಹೇಗೆ ಬೇಕು ಹಾಗೆ ಕ್ಯಾಬಿನನ್ನು ಅರೇಂಜ್ ಮಾಡಿಕೊಳ್ಳಲು ಹೇಳಿದವರು. ಕೆಲವು ಫೈಲುಗಳನ್ನು ಅವಳ ಮುಂದೆ ಇಟ್ಟು, ಸದ್ಯಕ್ಕೆ ಇಲ್ಲಿರುವ ಫೈಲ್ಗಳನ್ನು ಸ್ಟಡಿ ಮಾಡು. ಈಗ 10 ಗಂಟೆ, ಸರ್ಗೆ ಸರಿಯಾಗಿ 11 ಗಂಟೆಗೆ ಬ್ಲಾಕ್ ಕಾಫಿ ಕೊಡು. ಆ್ಯಂಡ್ ವಿತೌಟ್ ಶುಗರ್. ನಂತರ 1:15ಗೆ ಅವರ ಲಂಚ್ ಟೈಮ್. ಕ್ಯಾಂಟೀನಲ್ಲಿ ಹೇಳಿದರೆ ಸಾಕು, ಸರ್ಗೆ ಬೇಕಾದ ಲಂಚ್ ಅವರೇ ಪ್ರಿಪೇರ್ ಮಾಡ್ತಾರೆ. ನೀನು ಅದನ್ನು ಅವರಿಗೆ ಕೊಟ್ಟು ಬಂದರೆ ಅಷ್ಟೇ ಸಾಕು ಎಂದರು. ಅಹಾನಾಗೆ ನಾನು ಈ ಕೆಲಸಕ್ಕೆ ಸೇರಿ ತಪ್ಪು ಮಾಡಿದ್ದೇನಾ ಎಂದು ಮೊದಲ ಬಾರಿ ಅನಿಸಿತು. ಏನಾದರೂ ಆಗಲಿ, ಲೆಟ್ಸ್ ಗಿವ್ ಇಟ್ ಅ ಟ್ರೈ ಎಂದುಕೊಂಡವಳು ಓಕೆ ಮ್ಯಾಮ್ ಎಂದಳು. ಏನಾದರೂ ಡೌಟ್ ಬಂದರೆ ಹೆಸಿಟೇಟ್ ಮಾಡದೆ ನನ್ನನ್ನು ಕೇಳು. ನನ್ನ ಕ್ಯಾಬಿನಿನ ದಾರಿ ನಿನಗೆ ತಿಳಿದೇ ಇದೆ ಎಂದರು. ಅಫ್ಕೋರ್ಸ್ ಮ್ಯಾಮ್ ಎಂದು ನಕ್ಕಳು ಅಹಾನ. ಓಕೆ, ಐ ವಿಲ್ ಗೋ ನೌ, ಆಲ್ ದ ಬೆಸ್ಟ್ ಎಂದವರು ಅಹಾನಳನ್ನು ಬಿಟ್ಟು ಅವರ ಕ್ಯಾಬಿನ್ನಿಗೆ ಹೋದರು. ಅಹಾನ ಪೂರ್ತಿಯಾಗಿ ಒಮ್ಮೆ ಕ್ಯಾಬಿನ್ನನ್ನು ನೋಡಿದಳು. ಅಗಸ್ತ್ಯ ಕ್ಯಾಬಿನ್ನಷ್ಟು ದೊಡ್ಡದಲ್ಲದಿದ್ದರೂ ಅಷ್ಟೇನು ಚಿಕ್ಕ ಕ್ಯಾಬಿನ್ ಆಗಿರಲಿಲ್ಲ. ವಿಶಾಲವಾಗಿ ಗಾಳಿ ಬೆಳಕು ಬರುವಂತಿತ್ತು. ಅವಳಿಗಾಗಿ ಕಿಟಕಿಯ ಪಕ್ಕ ಒಂದು ಟೇಬಲಿನ ಮೇಲೆ ಕಂಪ್ಯೂಟರ್ ಇತ್ತು. ಅದರ ಮುಂದೆ ಬಂದವಳಿಗೆ ಕೂರಲು 2 ಚೇರ್ಗಳು ಸಹ ಇತ್ತು. ಲೆಟ್ಸ್ ಡೂ ಇಟ್ ಎಂದುಕೊಂಡವಳೆ ಅವಳ ಟೇಬಲಿನ ಬಳಿ ಕುಳಿತಳು. 10ಕ್ಕೂ ಹೆಚ್ಚು ಫೈಲ್ಗಳು ಅವಳಿಗಾಗಿ ರೆಡಿಯಾಗಿದ್ದವು. ಒಂದೊಂದಾಗಿ ಫೈಲ್ ತೆಗೆದವಳ ತಲೆಗೆ ಏನೂ ಅರ್ಥವಾಗದೆ ಗಿರಗಿರನೆ ತಿರುಗಿತು. ಆದರೂ ಬಿಡದೆ ಪುನಃ ಓದಿ ಗೂಗಲಿನ ಸಹಾಯದಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಸಮಯ 10:50 ಎಂದು ತೋರಿಸಿದಾಗ ಬೇಗ ಎದ್ದು ಕಾಫಿ ಮಷೀನಿನ ಬಳಿ ಬಂದು ಅವನ ರುಚಿಗೆ ತಕ್ಕ ಹಾಗೆ ಕಾಫಿ ತಯಾರಿಸಿ ಅವನ ಕ್ಯಾಬಿನಿನ ಬಳಿ ಬಂದು ವಾಚಿನಲ್ಲಿ ಟೈಮ್ ನೋಡಿದಳು. 11 ಗಂಟೆಗೆ ಇನ್ನೂ 2 ನಿಮಿಷ ಬಾಕಿ ಇತ್ತು. 11:59ರವರೆಗೆ ಕಾದವಳು ಮತ್ತೊಮ್ಮೆ ವಾಚ್ನಲ್ಲಿ ಟೈಮ್ ನೋಡಿಕೊಂಡು ಟೈಮ್ ಆಗಿದೆ ಎಂದು ಕನ್ಫರ್ಮ್ ಮಾಡಿಕೊಂಡ ನಂತರ 3 ಬಾರಿ ಡೋರನ್ನು ನಾಕ್ ಮಾಡಿದಳು. ಗೆಟ್ ಇನ್ ಎಂಬ ಧ್ವನಿ ಕೇಳಿ ಒಳಗೆ ಬಂದವಳಿಗೆ ಅವನ ಜೊತೆ ಏನು ಮಾತನಾಡಬೇಕು ತಿಳಿಯದೆ ಸುಮ್ಮನೆ ನಿಂತಳು. ತನ್ನ ಗಂಡನ ಜೊತೆ ಮಾತನಾಡುವುದಕ್ಕೆ ಪದಗಳಿಗೆ ಹುಡುಕಾಡುವಂತಾದಾಗ ಅವಳಿಗೆ ಬಹಳವೇ ಆಕ್ವರ್ಡ್ ಫೀಲ್ ಆಯಿತು. ಅಗಸ್ತ್ಯ ಮತ್ತು ಅಹಾನ ಇಬ್ಬರು ಮೊದಲು ಮಾತನಾಡುತ್ತಿದ್ದದ್ದು ಅಷ್ಟರಲ್ಲೇ ಇದೆ. ಆದರೆ ಈ ರೀತಿ ಆಕ್ವರ್ಡ್ ಸಿಚುಯೇಷನ್ ಎಂದೂ ಎದುರಾಗಿರಲಿಲ್ಲ. ಮನೆಯಲ್ಲಿರುವುದಕ್ಕೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಮಾತನಾಡಲು ಆಕ್ವರ್ಡ್ ಎನಿಸಿದ್ದು ಅವಳಿಗೆ ಮಾತ್ರ, ಅವನಿಗಲ್ಲ. ಅವಳ ಪರಿಸ್ಥಿತಿ ಅರಿವಾದವನಂತೆ ಕಾಫಿ ಟೇಬಲ್ ಮೇಲಿಟ್ಟು ಹೋಗಿ ಎಂದನು. ಅವನು ಮರ್ಯಾದೆ ಕೊಟ್ಟು ಮಾತನಾಡಿದ್ದು ಅವಳಿಗೆ ಆಶ್ಚರ್ಯವಾದರೂ ಅವನೀಗ ತನ್ನ ಗಂಡನಲ್ಲ, ಬಾಸ್ ಎಂದರಿವಾಗಿ ಕಾಫಿ ತುಂಬಿದ ಮಗ್ಗನ್ನು ಟೇಬಲ್ ಮೇಲಿಟ್ಟು ಹೊರಬಂದವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕ್ಯಾಬಿನಿನಿಂದ ಬಂದು ಘಟಘಟನೆ ನೀರು ಕುಡಿದಳು. ನನಗ್ಯಾಕೆ ಅವರ ಜೊತೆ ಮಾತಾಡೋಕ್ಕೆ ಇಷ್ಟೊಂದು ಭಯ ಆಗ್ತಿದೆ? ಅವರು ಸಹ ನನ್ನಂತೆ ಮನುಷ್ಯರೇ ಅಲ್ಲವಾ? ಅವ್ರಿಗ್ಯಾಕೆ ನಾನು ಇಷ್ಟೊಂದು ಹೆದರಬೇಕು? ಅವರೇನು ನನಗೆ ಹೊಸಬರಲ್ಲ. ನಾನು ಇಷ್ಟೊಂದು ಹೆದರುವ ಅವಶ್ಯಕತೆ ಇಲ್ಲ.
ಹೆದರಿದರೆ ನನ್ನನ್ನು ಇನ್ನಷ್ಟು ಹೆದರಿಸುತ್ತಾರೆ ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡು ಚೇರಿನ ಮೇಲೆ ಕುಳಿತಳು ಅಷ್ಟೇ. ಆಗಲೇ ಇಂಟರ್ಕಾಮ್ ಬಡಿದುಕೊಳ್ಳಲು ಶುರು ಮಾಡಿತು. ರಿಸೀವ್ ಮಾಡಿ ಕಿವಿಗಿಟ್ಟು ಅವಳು ಹಲೋ ಅನ್ನುವುದಕ್ಕೂ ಮೊದಲೇ ಕಮ್ ಟು ಮೈ ಕ್ಯಾಬಿನ್ ನೌ ಎಂದು ಅತ್ತಲಿಂದ ಅವನ ಅರುಚಿದ ರೀತಿಯ ಧ್ವನಿ ಕೇಳಿದ್ದೆ. ರಿಸೀವರನ್ನು ಕಿವಿಯಿಂದ ದೂರ ಹಿಡಿದು ಎಸ್ ಸರ್ ಎಂದವಳು ನಿಮಿಷದಲ್ಲೇ ಅವನ ಕ್ಯಾಬಿನ್ ಮುಂದಿದ್ದಳು. ಡೋರ್ ನಾಕ್ ಮಾಡಿ ಒಳಗೆ ಬಂದವಳು ಸರ್ ಎಂದಳು. ಕಮ್ ಹಿಯರ್ ಎಂದವನು. ಅವಳು ಅವನ ಬಳಿ ಬಂದು ನಿಂತಾಗ ಕಾಫಿ ಮಗ್ಗನ್ನು ಅವಳ ಮುಂದೆ ಹಿಡಿದು ವಾಟ್ ಇಸ್ ದಿಸ್ ಎಂದನು. ಕಾಫಿ ಮಗ್ ಮತ್ತು ಅವನನ್ನು ಬದಲಿಸಿ ನೋಡಿದವಳು ಅವನ ಮಾತು ಅರ್ಥವಾಗದವಳಂತೆ ಯೋರ್ ಬ್ಲ್ಯಾಕ್ ಕಾಫಿ ಎಂದಳು. ಓ, ನನಗೆ ಗೊತ್ತೇ ಇರಲಿಲ್ಲ ಎಂದು ವ್ಯಂಗ್ಯವಾಡಿದವನು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ಕುಡಿಯೋದು ಬಿಸಿ ಇರುವ ಕಾಫಿ, ತಣ್ಣಗಿರುವ ಕಾಫಿಯನ್ನಲ್ಲ. ಫಸ್ಟ್ ಡೇನೇ ಈ ಥರ ಸಿಲ್ಲಿ ಮಿಸ್ಟೇಕ್ ಮಾಡಿದರೆ ಹೇಗೆ ಮಿಸ್ ಅಹಾನಾ ಎಂದು ಕೊಂಕಾಡಿದನು. ನೌ ರಿಯಲ್ ಅಗಸ್ತ್ಯ ಈಸ್ ಬ್ಯಾಕ್. ಕಾಫಿ ಮಾಡಿ 2-3 ನಿಮಿಷ ಕಳೆದ ನಂತರ ಅವನಿಗೆ ಕೊಟ್ಟ ಕಾರಣದಿಂದಾಗಿ ಬ್ಲ್ಯಾಕ್ ಕಾಫಿ ಸ್ವಲ್ಪ ತಣ್ಣಗಾಗಿ ಬಿಟ್ಟಿತ್ತು. ಅಗಸ್ತ್ಯ ಅದನ್ನೇ ಒಂದು ನೆಪ ಮಾಡಿಕೊಂಡು ಅಹಾನಳಿಗೆ ಇರಿಟೇಟ್ ಮಾಡಲು ಶುರು ಮಾಡಿದ್ದ. ಅದರಲ್ಲಿ ಅವಳದೇ ತಪ್ಪಿದ್ದರಿಂದ ಐ ಆಮ್ ಸಾರಿ ಸರ್, ಇನ್ನೊಂದು ಸಲ ಹೀಗಾಗಲ್ಲ ಎಂದು ಟೇಬಲಿನ ಮೇಲಿದ್ದ ಕಾಫಿ ಮಗ್ಗನ್ನು ತೆಗೆದುಕೊಂಡು ಗಾಳಿ ವೇಗದಲ್ಲಿ ಹೊರಗೆ ಬಂದವಳು ಅದನ್ನೊಮ್ಮೆ ಕುಡಿದಳು. ಬೆಚ್ಚಗಿದ್ದ ಬ್ಲ್ಯಾಕ್ ಕಾಫಿ ಕುಡಿಯುವುದಕ್ಕೆ ಸಿಕ್ಕಾಪಟ್ಟೆ ಕಹಿಯಾಗಿತ್ತು. ವ್ಯಾಕ್ ಎಂದು ಮುಖವನ್ನು ಹಿಂಡಿದವಳು ಈ ಕಾಫಿನೂ ಕಹಿ, ಅವರೂ ಕಹಿ, ಇದನ್ನು ಹೇಗೆ ಕುಡಿತಾರೋ ಏನೋ ಎಂದುಕೊಂಡವಳು ಬೇರೆ ಕಾಫಿಯನ್ನು ಮಾಡಿಕೊಂಡು ಬಂದು ಅವನಿಗೆ ಕೊಟ್ಟು ತನ್ನ ಕ್ಯಾಬಿನ್ಗೆ ಹೋದಳು. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟೇಕ್ ಕೇರ್.